ಸಿದ್ಧಾಂತದ ಸೈದ್ಧಾಂತಿಕವಾಗಿ ವಿರುದ್ಧ ಇದ್ದಂಥ ಒಂದು ರಾಜಕೀಯ ಪಕ್ಷ ದೇಶದಲ್ಲಿ. ಬಸವಣ್ಣವರ ಸೈದ್ಧಾಂತಿಕ ವಿರುದ್ಧ ಯಾಕಂದ್ರೆ ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ 50% ಮಹಿಳೆಯರನ್ನ ಸ್ಥಾನವನ್ನ ಕಲ್ಪಿಸಿಕೊಟ್ಟಿದೆ. ಹಾಗೂ ದೀನ ದಲಿತ ಸಮಾಜದ ತುಳಿತಕ್ಕೆ ಒಳಗಾದ ಸಮಾಜದ ಎಲ್ಲ ಪ್ರಮುಖರಿಗೂ ಕೂಡ ಆ ಒಂದು ಅನುಭವ ಮಂಟಪದಲ್ಲಿ ಗೌರವದ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದೆ. ಆದರೆ ಭಾರತ ಸ್ವಾತಂತ್ರ್ಯ ಸಿಕ್ಕಿ ಸುಮಾರು 78-79 ವರ್ಷ ಮುಗಿದ ಮೇಲೇನು ಕಾಂಗ್ರೆಸ್ 60 ವರ್ಷ ಆಡಳಿತ ಮಾಡಿದ ನಂತರವೂ ತನ್ನ ಅವಧಿಯಲ್ಲಿ ದೇಶದ ಅರ್ಧ ಜನಸಂಖ್ಯೆ ಇರುವಂತಹ ಮಹಿಳೆಯರಿಗೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ರಿಸರ್ವೇಶನ್ ಕೊಡಲಿಕ್ಕೆ ಯಾವ ರೀತಿಯ ಪ್ರಯತ್ನ ಮಾಡಿಲ್ಲ. ಅನ್ಯ ಪಕ್ಷದ ಸರ್ಕಾರಗಳು ಪ್ರಯತ್ನ ಮಾಡಿದಾಗ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಅಡೆತಡೆಗಳನ್ನು ತಂದು ಮಹಿಳೆಯರಿಗೆ ಕೊಡಬೇಕಾಗಿದ್ದಂಥ ನ್ಯಾಯವನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಮೊನ್ನೆ ದಿವಸ 17 ಏಪ್ರಿಲ್ 2026 ಭಾರತದ ಮಹಿಳೆಯರ ಪಾಲಿಗೆ ಮತ್ತು ಭಾರತದ ದೇಶಕ್ಕೆ ಮಹಿಳೆ ಮೀಸಲಾತಿ ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ರಿಸರ್ವೇಶನ್ ಕೊಡಲಿಕ್ಕೆ ಒಂದು ಸುವರ್ಣಾವಕಾಶವನ್ನ ನರೇಂದ್ರ ಮೋದಿಯವರು ಪ್ರಯತ್ನ ಪಟ್ಟಿದ್ರು ಕೂಡ ಕಾಂಗ್ರೆಸ್ ಮಹಿಳೆಯರಿಗೆ ಮತ್ತೆ ಅವಕಾಶದಿಂದ ವಂಚಿತವನ್ನಾಗಿ ಮಾಡಿ ಎಷ್ಟು ಸೇಮ್ಲೆಸ್ ಇದೆ ಅಂದ್ರೆ ಮಹಿಳಾ ವಿಧೇಯಕವನ್ನ ಲೋಕಸಭೆಯಲ್ಲಿ ಆಗ್ಲಿಲ್ಲ ಅಂತ ಅನ್ಕೊಂಡು ಉತ್ಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಮಹಿಳಾ ವಿರೋಧಿ, SC ವಿರೋಧಿ ಮತ್ತು ST ವಿರೋಧಿ. ಯಾಕಂದ್ರೆ ಒಂದ್ ವೇಳೆ ಈ ಮಹಿಳಾ ವಿಧೇಯಕ ಪಾಸ್ ಆದ್ರೆ 543 ಸ್ಥಾನಗಳನ್ನ ಏರಿಸಿ ಸುಮಾರು 850 ಆಗ್ತಾ ಇತ್ತು. ಕರ್ನಾಟಕದಲ್ಲಿ 28 ಇದ್ದಿದ್ದನ್ನ 42 ಆಗ್ತಿತ್ತು. ರಿಸರ್ವ್ ಸೀಟ್ಗಳು ಇವತ್ತಲ್ಲಿ 7 ಇದ್ದವು, ಅವು ಸುಮಾರು 4 ಹೆಚ್ಚಾಗಿ 11 ಆಗ್ತಿದ್ದು. ಹೀಗಾಗಿ ಇವತ್ತು ಕಾಂಗ್ರೆಸ್ ಮಹಿಳೆಯರಿಗೆ ಕೂಡ ವಂಚಿತವನ್ನ ಮಾಡಿದೆ. SC ಮತ್ತು ST ಸೀಟ್ಗಳನ್ನು ಹೆಚ್ಚಾಗಿದ್ದಂಥದ್ದನ್ನು ಕೂಡ ತಡೆ ಹಿಡಿದು ಇವತ್ತು ವಂಚಿತವನ್ನ ಮಾಡಿದೆ. ಕಾಂಗ್ರೆಸ್ಸಿಗೆ ಅಂದ್ರೆ ಇಂಡಿ ಗಠಬಂಧನಿಗೆ ಮಹಿಳಾ ರಿಸರ್ವೇಶನ್ ಬೇಕಾಗಿಲ್ಲ, ಅವರಿಗೆ ಧರ್ಮಾಧಾರಿತ ಮುಸ್ಲಿಂ ರಿಸರ್ವೇಶನ್ ಬೇಕಾಗಿದೆ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಯಾವುದೇ ರಿಸರ್ವೇಶನ್ಗೆ ಅವಕಾಶವನ್ನು ಇಲ್ಲ. ಹೀಗಾಗಿ ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣಕ್ಕೆ ಧರ್ಮ ಆಧಾರಿತ ರಿಸರ್ವೇಶನ್ಗೆ ನಾವು ಅವಕಾಶ ಮಾಡಿಕೊಡುವುದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ. ಇಂತಹ ಕಾಂಗ್ರೆಸ್ ಇವತ್ತು ಇಡೀ ದೇಶದಲ್ಲಿ ಮಹಿಳೆಯರ ಆಕ್ರೋಶದಲ್ಲಿದ್ದಾರೆ ಮತ್ತು ಅದರ ಪರಿಣಾಮ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಎದುರಿಸಲೇಬೇಕಾಗ್ತದೆ ಬಂಧುಗಳೇ. ಹೀಗಾಗಿ ನಾವು
ಕಾಂಗ್ರೆಸ್ಸಿನ ನಡವಳಿಕೆಗೆ ಧಿಕ್ಕರಿಸ್ತೀವಿ ಮತ್ತು ಖಂಡಿಸ್ತೀವಿ. ಮತ್ತೊಂದು ವಿಷಯ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಈಶ್ವರ್ ಖಂಡ್ರೆ ಅವರು ಸದಾ ಬೊಬ್ಬೆ ಹಾಕ್ತಾರೆ, ರೈತರಿಗೆ ಹಣ ಸಿಕ್ಕಿಲ್ಲ ಅಂತ. ಆದರೂ ಕೂಡ ಈ ವರ್ಷ ಸುಮಾರು 1,86,000 ರೈತರಿಗೆ ಸುಮಾರು 100,66,00,000 ಹಣವನ್ನು ನರೇಂದ್ರ ಮೋದಿಯವರ ಸರ್ಕಾರದ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಪರಿಹಾರವನ್ನು ನಮ್ಮ ಜಿಲ್ಲೆಯ ರೈತರಿಗೆ ಸಿಕ್ಕಿರ್ತದೆ. ಧನ್ಯವಾದಗಳು.